ನಮಸ್ಕಾರ ಸ್ನೇಹಿತರೆ. ನಾಳೆನೆ ಅತಿ ಶಕ್ತಿಯುತವಾದ ಪವಿತ್ರವಾದಂತ ಮೌನಿ ಅಮಾವಾಸ್ಯೆ. ಪ್ರತಿ ವರ್ಷ ಬರೋ ಮೌನಿ ಅಮಾವಾಸ್ಯೆಗೂ ಈ ಸಲ ಬಂದಿರೋ ಮೌನಿ ಅಮಾವಾಸ್ಯೆಗೂ ತುಂಬಾನೇ ವ್ಯತ್ಯಾಸ ಇದೆ. ಯಾಕಂದ್ರೆ ಈ ಸಲ ಮೌನಿ ಅಮಾವಾಸ್ಯೆ ಅನ್ನೋದು 144 ವರ್ಷಗಳ ನಂತರ ಬಂದಿರೋ ಮಹಾ ಕುಂಭಮೇಳದಲ್ಲಿ ಬಂದಿದೆ. ಹಾಗಾಗಿ ಈ ಅಮಾವಾಸ್ಯೆಗೆ ಕೋಟಿ ಸೂರ್ಯ ಗ್ರಹಣಗಳಿಗೆ ಇರುವಂತ ಶಕ್ತಿ ಇರುತ್ತದೆ. ಈ ದಿನ ದೇವತೆಗಳ ಶಕ್ತಿ ಭೂಮಿಯೆಲ್ಲ ಹರಡಿಕೊಂಡಿರುತ್ತದೆ. ಈ ಅಮಾವಾಸ್ಯೆ ಸಾಮಾನ್ಯವಾದುದಲ್ಲ, ಕೋಟಿ ಪಟ್ಟು ಹೆಚ್ಚಿನ ಶಕ್ತಿ ಇದರಲ್ಲಿದೆ. ಜೀವನದಲ್ಲಿ ನೀವೇನನ್ನಾದರೂ ಸಾಧಿಸಬೇಕು ಅಂದುಕೊಂಡಿದ್ದರೆ ಅದನ್ನು ನೆರವೇರಿಸುವಂತ ಶಕ್ತಿ ಈ ಅಮಾವಾಸ್ಯೆ ನಿಮಗೆ ಕೊಡುತ್ತೆ. ಇಂತಹ ಶಕ್ತಿಯುತವಾದ ದಿನದಂದು ಬೆಳಿಗ್ಗೆ ಹಾಗೂ ಸಂಜೆ 2 ಸಲ ಸ್ನಾನ ಮಾಡಬೇಕು. ನೀವು ಸ್ನಾನ ಮಾಡುವ ನೀರಿನಲ್ಲಿ ಈ ಪದಾರ್ಥ ಬೆರೆಸಿ ಸ್ನಾನ ಮಾಡಿದರೆ 7 ಜನ್ಮಗಳ ಪಾಪ, ದರಿದ್ರ, ದೋಷ ಎಲ್ಲವೂ ಕೂಡ ಆ ನೀರಿನ ಜೊತೆ ಹೊರಟು ಹೋಗುತ್ತದೆ. ನಿಮ್ಮ ದೇಹಕ್ಕೆ ಹೊಸ ಶಕ್ತಿ ಬರುತ್ತದೆ. ಯಾವುದನ್ನಾದರೂ ಸಾಧಿಸುವಂತ ದಿವ್ಯ ಶಕ್ತಿಯನ್ನು ನೀವು ಪಡೆದುಕೊಳ್ಳುತ್ತೀರಿ. ನಾಳೆ ಈ ಒಂದು ಕೆಲಸ ಮಾಡುವುದರಿಂದ ಎಷ್ಟೋ ವರ್ಷಗಳಿಂದ ನಿಮ್ಮ ದೇಹದೊಳಗಿರುವ ನಕಾರಾತ್ಮಕ ಶಕ್ತಿ, ದೃಷ್ಟಿ ಎಲ್ಲವೂ ನಿವಾರಣೆಗೊಂಡು ದಿವ್ಯ ಶಕ್ತಿ ನಿಮಗೆ ಸಿಗುತ್ತದೆ. ಹಾಗಾದ್ರೆ ಇಂಥ ಶಕ್ತಿಯುತವಾದ ದಿನದಂದು ಏನನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡುವುದರಿಂದ ಅಷ್ಟ ದರಿದ್ರ ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ, ಹಾಗೆ ದೃಷ್ಟಿ ದೋಷ ಹೋಗಿ ದಿವ್ಯ ಶಕ್ತಿ ಪ್ರಾಪ್ತಿಯಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಮ್ಮ ಕಷ್ಟಗಳು, ನಮಗಿರುವಂತ ದರಿದ್ರ ಹೋಗಲಾಡಿಸಿಕೊಳ್ಳಲು ಈ ಅಮಾವಾಸ್ಯೆ ನಮಗೆ ಅದ್ಭುತವಾದ ಅವಕಾಶ. ಇಷ್ಟೊಂದು ಶಕ್ತಿಯುತವಾದ ಈ ದಿನದಂದು ಈ ಒಂದು ಮರ ಮುಟ್ಟಿದರೆ ಸಾಕು, ನಿಮಗೆ ತಿರುಗಿಲ್ಲದ ರಾಜಯೋಗ ಬರುತ್ತದೆ. ನಿಮ್ಮ ಅಭಿವೃದ್ಧಿಯನ್ನು ತಡೆಯಬಲ್ಲ ಶಕ್ತಿ ಯಾರಿಗೂ ಇರುವುದಿಲ್ಲ. ಎಲ್ಲಾ ರೀತಿಯಾದ ದೋಷಗಳು ಹೊರಟು ಹೋಗುತ್ತದೆ. ನೀವು ಬೇಡಿಕೊಂಡ ಎಲ್ಲಾ ಕೋರಿಕೆಗಳು ಈಡೇರುತ್ತದೆ. ಎಲ್ಲಾ ಅಮಾವಾಸ್ಯೆಗಳಿಗಿಂತಲೂ ಅತಿ ಪವಿತ್ರವಾದ ಮಹಿಮಾನ್ವಿತವಾದ ಅಮಾವಾಸ್ಯೆ ಎಂದು ಮೌನಿ ಅಮಾವಾಸ್ಯೆಯನ್ನು ಹೇಳುತ್ತಾರೆ. ಈ ಅಮಾವಾಸ್ಯೆ ಆಧ್ಯಾತ್ಮಿಕವಾಗಿಯೂ ಜ್ಯೋತಿಷ್ಯಪರವಾಗಿಯೂ ಎಷ್ಟೋ ಉನ್ನತ ಸ್ಥಾನ ಪಡೆದುಕೊಂಡಿದೆ. ಬೇಗನೆ ದೇವರ ಅನುಗ್ರಹ ಪಡೆದುಕೊಳ್ಳಲು, ಮೋಕ್ಷ ಪಡೆದುಕೊಳ್ಳಲು ಪವಿತ್ರ ನದಿಗಳ ಸ್ನಾನ ನಾಳೆ ತಪ್ಪದೆ ಮಾಡಬೇಕು. ಮೌನಿ ಅಮಾವಾಸ್ಯೆ ಎಂದು ಗಂಗಾ ನದಿಯ ನೀರು ಅಮೃತದಂತೆ ಬದಲಾಗುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಈ ಸಲ ಮೌನಿ ಅಮಾವಾಸ್ಯೆ ಎಂದು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಗಂಗಾ ನದಿ ಸ್ನಾನ ಮಾಡುವವರು ತುಂಬಾನೇ ಅದೃಷ್ಟವಂತರು. ಆದರೆ ಎಲ್ಲರಿಗೂ ಈ ಅದೃಷ್ಟ ಬರುವುದಿಲ್ಲ. ನಿಮಗೆ ಸಾಧ್ಯವಾದರೆ ನೀವು ಯಾವುದೇ ಪುಣ್ಯ ನದಿಗಳಲ್ಲಿ ಬೇಕಾದರೂ ಸ್ನಾನ ಮಾಡಬಹುದು. ಇದು ಆಗದವರು ದೇವಸ್ಥಾನಗಳ ಹತ್ತಿರ ಕಲ್ಯಾಣಿಯಲ್ಲಿ ಬೇಕಾದರೂ ಸ್ನಾನ ಮಾಡಬಹುದು. ಅಥವಾ ಆ ಕಲ್ಯಾಣಿಯ ನೀರನ್ನು ನಿಮ್ಮ ತಲೆಯ ಮೇಲೆ ಚಿಮುಕಿಸಿಕೊಂಡರೂ ಕೂಡ ಪುಣ್ಯ ಬರುತ್ತದೆ. ಇಲ್ಲ, ನಮಗೆ ಅದು ಕೂಡ ಸಾಧ್ಯವಾಗಲ್ಲ ಅನ್ನುವವರು ನೀವು ಮನೆಯಲ್ಲೇ ಸ್ನಾನ ಮಾಡುವಾಗ ನೀರನ್ನು ಚೊಂಬಿನಲ್ಲಿ ತುಂಬಿಕೊಂಡು ಭಕ್ತಿಯಿಂದ ನಮಸ್ಕರಿಸುತ್ತಾ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಈ ಮಂತ್ರವನ್ನು ಜಪ ಮಾಡುತ್ತಾ ಸ್ನಾನ ಮಾಡೋದ್ರಿಂದ ಜನ್ಮಾಂತರದ ಪಾಪಗಳೆಲ್ಲವೂ ನಿವಾರಣೆಯಾಗುತ್ತದೆ. ಈ ಮೌನಿ ಅಮಾವಾಸ್ಯೆಯಂದು ಎಲ್ಲಾ ನೀರಿನೊಳಗೂ ಗಂಗಾದೇವಿಯ ಶಕ್ತಿ ಇರುತ್ತದಂತೆ. ಇನ್ನು ಇಂಥ ಪವಿತ್ರವಾದ ದಿನದಂದು ನೀವು ಸ್ನಾನ ಮಾಡುವ ನೀರಿನೊಳಗೆ 1 ಹಿಡಿ ಕಲ್ಲುಪ್ಪು ಹಾಗೂ ಸ್ವಲ್ಪ ಎಳ್ಳು ಬೆರೆಸಿ ಸ್ನಾನ ಮಾಡುವುದರಿಂದ ದೃಷ್ಟಿದೋಷ, ನವಗ್ರಹ ದೋಷ, ಶನಿದೋಷ ಮುಂತಾದ ಎಲ್ಲಾ ದೋಷಗಳು ಹೊರಟು ಹೋಗುತ್ತದೆ. ಅಷ್ಟಲಕ್ಷ್ಮಿ ಒಲಿಯುತ್ತಾಳೆ. ನಮಗೆ ಸಾಮಾನ್ಯವಾಗಿ ದುಡ್ಡು ಕೈ ಸೇರುತ್ತಿಲ್ಲ, ಕಷ್ಟ ಇದೆ, ಜೀವನದಲ್ಲಿ ಸೋಲಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಯಾವುದಾದರೂ ಒಂದು ದೋಷ. ನೀವು ಈ ರೀತಿ ದೋಷ ನಿವಾರಣೆ ಮಾಡಿಕೊಂಡರೆ ಖಂಡಿತ ಅಷ್ಟಲಕ್ಷ್ಮಿಯ ಆಶೀರ್ವಾದ ನಿಮಗೆ ಸಿಗುತ್ತದೆ.
ಇನ್ನು ಈ ಮೌನಿ ಅಮಾವಾಸ್ಯೆಯ ದಿನ ಮನೆಯ ಯಜಮಾನ ಕಪ್ಪು ಎಳ್ಳನ್ನು ಯಾವುದಾದರೂ ನೀರಿನಲ್ಲಿ ಬಿಡುವ ಮೂಲಕ ಪಿತೃಗಳಿಗೆ ತರ್ಪಣ ಕೊಟ್ಟರೆ 21 ತಲೆಮಾರುಗಳವರೆಗೂ ನಿಮ್ಮ ಪಿತೃಗಳು ಸ್ವರ್ಗಲೋಕದಲ್ಲಿ ಸ್ಥಾನ ಪಡೆದುಕೊಳ್ಳುತ್ತಾರೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ನಿಮ್ಮ ಜಾತಕದಲ್ಲಿ ಪಿತೃದೋಷ ಅಥವಾ ಪಿತೃಶಾಪ ಇದ್ದರೆ ನಾಳೆ ತಪ್ಪದೆ ಈ ಕೆಲಸ ಮಾಡಿ. ಇನ್ನು ನಾಳೆ ಪೂಜೆಯ ನಂತರ ನೀಲಿ ಬಣ್ಣದ ದಾರವನ್ನು ಗಂಡಸರು ಬಲಗೈಗೆ, ಹೆಂಗಸರು ಎಡಗೈಗೆ ಕಟ್ಟಿಕೊಂಡು ನಿಮಗೆ ಹತ್ತಿರದಲ್ಲಿರುವಂತ ಯಾವುದಾದರೂ ಶಿವನ ದೇವಸ್ಥಾನಕ್ಕೆ ಹೋಗಿ 21 ಪ್ರದಕ್ಷಿಣೆ ಹಾಕಿ ಧ್ವಜಸ್ತಂಭದ ಹತ್ತಿರ ದೀಪ ಹಚ್ಚಿದರೆ ಅದೃಷ್ಟ ನಿಮ್ಮ ಬೆನ್ನ ಹಿಂದೆಯೇ ಬರುತ್ತದೆ. ನೀವು ಇದುವರೆಗೂ ಪಟ್ಟ ಕಷ್ಟವೆಲ್ಲ ನಾಳೆಯೊಂದಿಗೆ ಹೊರಟು ಹೋಗುತ್ತದೆ. ಅಮಾವಾಸ್ಯೆ ಮಹಾಲಕ್ಷ್ಮಿಗೆ ಎಷ್ಟೋ ಪ್ರಿಯವಾದದ್ದು. ಹಾಗಾಗಿ ಮಹಾಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಿಂದ ಗುಲಾಬಿ ಹೂವು, ಮಲ್ಲಿಗೆ ಹೂವು ಅಥವಾ ತಾವರೆ ಹೂವುಗಳಿಂದ ಪೂಜಿಸಿದರೆ ಅವರ ಅನುಗ್ರಹ ಅತಿ ಬೇಗನೆ ಸಿಗುತ್ತದೆ. ಇದರಿಂದ ಆರ್ಥಿಕ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ, ದಂಪತಿಗಳ ಮಧ್ಯೆ ಮನಸ್ತಾಪ ಎಲ್ಲವೂ ಕೂಡ ನಿವಾರಣೆಯಾಗುತ್ತದೆ. ಇನ್ನು ಈ ದಿನ ನೀವು ಮೌನವ್ರತ ಹಾಗೂ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು. ಇದು ಸಾಧ್ಯವಾಗದವರು ಬೇಕಾದಷ್ಟು ಮಾತ್ರವೇ ಮಾತನಾಡಿ, ಕೆಟ್ಟ ಮಾತುಗಳನ್ನು ಆಡುವುದು, ಇತರರನ್ನು ನಿಂದಿಸುವುದು, ಬೈಯುವುದು, ದೂಷಿಸುವುದು, ಸುಳ್ಳು ಹೇಳುವುದು ಮಾಡಬಾರದು. ಇನ್ನು ಈ ದಿನ ಒಂದು ಬಿಳಿ ಹಾಳೆ ತೆಗೆದುಕೊಂಡು ಅದರ ಮೇಲೆ ತುಳಸಿ ಎಲೆ ಅಥವಾ ಅರಿಶಿಣ ಕೊಂಬಿನಿಂದ ನಿಮ್ಮ ಮನಸ್ಸಿನಲ್ಲಿ ಅಡಗಿರುವಂತ ಕೋರಿಕೆ ಬರೆದು ಅದನ್ನು ನಿಮ್ಮ ಅಂಗೈಯಲ್ಲಿ ಇಟ್ಟುಕೊಂಡು ನಿಮಗೆ ಎಷ್ಟು ಹೊತ್ತು ಕಣ್ಣು ಮಿಟುಕಿಸದೆ ನೋಡಲು ಸಾಧ್ಯವಾಗುತ್ತದೋ ಅಷ್ಟು ಹೊತ್ತು ಆ ಹಾಳೆಯನ್ನೇ ನೋಡುತ್ತಿರಬೇಕು. ನೀವು ಕಣ್ಣು ಮಿಟುಕಿಸುವ ಸಮಯದಲ್ಲಿ ಓಂ ಪ್ರಕೃತಿ ಮಾತೆ, ನನ್ನ ಕೋರಿಕೆ ಈಡೇರಿಸು ಎಂದು ಬೇಡಿಕೊಳ್ಳಿ. ಅದರ ನಂತರ ಆ ಹಾಳೆಯ ಮೇಲೆ ಉಫ್ ಎಂದು ಊದಿ ಬಳಿಕ ಆ ಹಾಳೆಯನ್ನು ಮಡಚಿ ನಿಮ್ಮ ದೇವರ ಮನೆಯಲ್ಲಿ ನೆಚ್ಚಿನ ದೇವರ ಫೋಟೋ ಮುಂದೆ ಇಟ್ಟುಬಿಡಿ. ನೀವು ಈ ರೀತಿ ಮಾಡಿದರೆ ಅತಿ ಬೇಗನೆ ನೀವು ಆ ಹಾಳೆಯ ಮೇಲೆ ಬರೆದಿರುವಂತ ಕೋರಿಕೆ ಈಡೇರುತ್ತದೆ. ನಿಮ್ಮ ಕೋರಿಕೆ ಈಡೇರುವವರೆಗೂ ಆ ಹಾಳೆಯನ್ನು ದೇವರ ಮನೆಯಲ್ಲೇ ಇಟ್ಟು ನಿಮ್ಮ ಕೋರಿಕೆ ಈಡೇರಿದ ನಂತರ ಆ ಹಾಳೆಯನ್ನು ಯಾವುದಾದರೂ ಮರಕ್ಕೆ ಕಟ್ಟಿಬಿಡಿ ಅಥವಾ ಹರಿಯುವ ನೀರಿನಲ್ಲಿ ಬೇಕಾದರೂ ಹಾಕಬಹುದು. ಇನ್ನು ನಾಳೆ ನೀವು ಅರಳಿ ಮರದ ಹತ್ತಿರ ಹೋಗಿ ಸ್ವಲ್ಪ ನೀರು ಹಾಕಿ ನೀವೇ ಕೈಯಾರೆ ಹಿಟ್ಟಿನಿಂದ ಒಂದು ದೀಪ ತಯಾರಿಸಿ ಅದರಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿ ಎಲೆ, ಅಡಿಕೆ, ಹೂವು, 2 ಬಾಳೆಹಣ್ಣು ಇಟ್ಟು ಮರಕ್ಕೆ ತಾಂಬೂಲ ಕೊಟ್ಟು ಆ ಮರಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಪ್ರದಕ್ಷಿಣೆ ಅಂದ್ರೆ ಕನಿಷ್ಠ ಪಕ್ಷ 3 ಪ್ರದಕ್ಷಿಣೆ ಹಾಕಲೇಬೇಕು. ಅದಕ್ಕೂ ಮೇಲೆ ಪ್ರದಕ್ಷಿಣೆ ಹಾಕಬೇಕು ಅಂದ್ಕೊಂಡ್ರೆ 5, 11, 21, 55 ಅಥವಾ 101 ಪ್ರದಕ್ಷಿಣೆ ಹಾಕಿ ಮರವನ್ನು ಮುಟ್ಟಿ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಳ್ಳಿ. ಈ ರೀತಿ ಪ್ರದಕ್ಷಿಣೆ ಹಾಕುವಾಗ ಓಂ ಗೋವಿಂದಾಯ ನಮಃ ಅಥವಾ ವಾಸುದೇವಾಯ ನಮಃ ಎಂದು ಪ್ರಾರ್ಥಿಸುತ್ತಾ ಹಾಕಬೇಕು. ಇಲ್ಲಿಗೆ ನಿಮ್ಮ ಮೌನಿ ಅಮಾವಾಸ್ಯೆ ಪೂಜೆ ಸಂಪೂರ್ಣವಾಯಿತು. ನಿಮ್ಮ ಎಲ್ಲಾ ದೋಷಗಳೂ ಕೂಡ ನಿವಾರಣೆಯಾಯಿತು. ಹಾಗಾಗಿ ನಿಮ್ಮ ಎಲ್ಲಾ ಕಷ್ಟಗಳೂ ಹೋದಂತೆ ಲೆಕ್ಕ. ಇನ್ನು ಅದೃಷ್ಟಕ್ಕಾಗಿ ನೀವು ಕಾಯಬೇಕಷ್ಟೆ. ಇದರ ನಂತರ ಸಾಧ್ಯವಾದರೆ ಬ್ರಾಹ್ಮಣರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ನೀವು ಬೇಕಿದ್ರೆ ಎಲೆ, ಅಡಿಕೆ, ಬಾಳೆಹಣ್ಣು 11 ರೂಪಾಯಿ ಅಥವಾ 101 ರೂಪಾಯಿ ದಕ್ಷಿಣೆ ಇಟ್ಟು ದೇವಸ್ಥಾನದ ಅರ್ಚಕರಿಗೂ ಕೂಡ ಕೊಟ್ಟು ಅವರ ಆಶೀರ್ವಾದ ಪಡ್ಕೋಬಹುದು. ಇದರಿಂದ ಕೂಡ ನಾವು ಎಷ್ಟೋ ಪುಣ್ಯವನ್ನ ಪಡ್ಕೋತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.